ನನ್ನ ಇಬ್ಬರು ಸಹೋದ್ಯೋಗಿಗಳು, ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ್ಮನೆ ಹಾಗೂ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಈ ಆಡಿಯೋದಲ್ಲಿರುವ ಧ್ವನಿ ನನ್ನದಲ್ಲ, ಇದು ಒರಿಜಿನಲ್ ಆಡಿಯೋನೇ ಅಲ್ಲ, ಕ್ರಿಯೇಟೆಡ್ ಆಡಿಯೋ. ನಾನು ಪಕ್ಷದ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿದ್ದೀನಿ ಅನ್ನುವ ಜಮೀರ್ ಅಹ್ಮದ್ ಖಾನ್ರ ವಾದಕ್ಕೆ ಅಷ್ಟು ಮನ್ನಣೆ ಸಿಗ್ತಾ ಇಲ್ಲ. ಸ್ವತಃ ಸಿದ್ದರಾಮಯ್ಯನವರೇ ಅದನ್ನು ಒಪ್ಪೋದಕ್ಕೆ ತಯಾರಿರಲಿಲ್ಲ ಅಂತ ಕೇಳ್ಪಟ್ಟೆ ನಾನು, ಹೌದಾ? ಎಸ್, ನಿನ್ನೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಮೀರ್ ಅವರ ಆಪ್ತರ ಮುಂದೆ ಆಡಿರ್ತಕ್ಕಂಥ ಮಾತೇನಿತ್ತು, ಅದು ಇಡೀ ಕಾಂಗ್ರೆಸ್ ಪಾಳದ ದೊಡ್ಡ ಮಟ್ಟ ಸಂಚಲನ ಕಾರಣವಾಗಿತ್ತು. ಮಾಧ್ಯಮಗಳಲ್ಲಿ ಈ ವರದಿ ಪ್ರಸಾರ ಆಗ್ತಿದ್ದ ಹಾಗೆಯೇ ನೇರವಾಗಿ ತಡರಾತ್ರಿ ಸಿದ್ದರಾಮಯ್ಯನವರನ್ನ ಜಮೀರ್ ಅಹ್ಮದ್ ಭೇಟಿ ಮಾಡಿದರು. ಸುದೀರ್ಘ 1 ಗಂಟೆಗೂ ಹೆಚ್ಚು ಕಾಲ ಇಬ್ಬರ ನಡುವೆ ಮಾತುಕತೆ ಕೂಡ ನಡೀತು. ಈ ಆಗಿರ್ತಕ್ಕಂಥ ಎಲ್ಲ ವಿದ್ಯಮಾನಗಳ ಬಗ್ಗೆನೂ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು. ಅಂತಿಮವಾಗಿ ಹೊರಗಡೆ ಬರುವ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ನಗಾಡ್ತಲೇ ಸಿದ್ದರಾಮಯ್ಯ ಮನೆಯಿಂದ ಹೊರಟಿರ್ತಕ್ಕಂಥ ವಿದ್ಯಮಾನವು ಕೂಡ ನಡೆದಿರ್ತಕ್ಕಂಥದ್ದು. ಮಾತುಕತೆಯ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯರಿಗೆ ಹೇಳುವ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಅದು ಅಂತಿಮವಾದ ತೀರ್ಮಾನ ಅಲ್ಲ, ಯಾಕಂದರೆ ಈಗ ಆಗಿರ್ತಕ್ಕಂಥ ಒಟ್ಟಾರೆ ಬೆಳವಣಿಗೆ, ತಮ್ಮ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪಗಳು, ಆಡಿಯೋ ವಿರುದ್ಧ ತಾವು ಕೊಟ್ಟಿರ್ತಕ್ಕಂಥ ದೂರಿನ ಬಗ್ಗೆ ತನಿಖೆ, ಇವೆಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಜಮೀರ್ ಅಹ್ಮದ್ ಸಿದ್ದರಾಮಯ್ಯ ನೀಡಿದ್ದಾರೆ. ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯಗೆ ಈ ವಿಚಾರ ಗೊತ್ತಿರಲ್ಲ ಅಂತ ಅಲ್ಲ, ಎಲ್ಲವೂ ಗೊತ್ತಿತ್ತು. ಆದರೂ ಕೂಡ ಮಾಧ್ಯಮಗಳಲ್ಲಿ ನಿನ್ನೆ ದೊಡ್ಡ ಮಟ್ಟದಲ್ಲಿ ಜಮೀರ್ ವಿರುದ್ಧ ಸಿದ್ದರಾಮಯ್ಯರ ಅಸಮಾಧಾನ ವ್ಯಕ್ತವಾಗಿರ್ತಕ್ಕಂಥ ವಿಡಿಯೋ ಪ್ರಸಾರವಾಗ್ತಿದ್ದಾಗೆ ನೇರವಾಗಿ ಜಮೀರ್ ಅಹ್ಮದ್ ಅವರು ಹೋಗಿ ಸಿದ್ದರಾಮಯ್ಯವರು ಭೇಟಿ ಮಾಡಿದ್ರು, ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇದರಲ್ಲಿ ನಂದೇನೂ ತಪ್ಪಿಲ್ಲ, ಇಡೀ ದಾವಣಗೆರೆ ಚುನಾವಣಾ ಕಣದಲ್ಲಿ ಆಗಿರ್ತಕ್ಕಂಥ ಒಟ್ಟಾರೆ ವಿದ್ಯಮಾನಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತಕ್ಕಂಥ ಭಾಳ ಒತ್ತಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಅವರು ಮಾಡಿರುವಂಥದ್ದು. ಈಗಾಗಲೇ ಆಡಿಯೋಗೆ ಸಂಬಂಧಪಟ್ಟ ಹಾಗೆ ತನಿಖೆ ಕೂಡ ನಡೀತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅಲ್ಲ ಅಂತಕ್ಕಂಥದ್ದು ರಾಜಕೀಯವಾಗಿ ಅದರದೇ ಆಗಿರ್ತಕ್ಕಂಥ ಒಂದು ವಿಶ್ಲೇಷಣೆ ಇದ್ದೇ ಇದೆ. ಇಷ್ಟಾಗಿಯೂ ಕೂಡ 2ನೇ ಪಟ್ಟಿಯಲ್ಲಿ ಜಮೀರ್ ಅಹ್ಮದ್ ಅವರಿಗೆ ಸ್ಥಾನ ಸಿಗುವ ಬಗ್ಗೆ ಒಂದಷ್ಟು ಅನುಮಾನ ಇದೆ. ಆ ಕಾರಣಕ್ಕಾಗಿ ಈಗ ಹೇಗಾದರೂ ಮಾಡಿ ಸಂಪುಟದೊಳಗೆ ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಜಮೀರ್ ಅಹ್ಮದ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನ ಕನ್ವಿನ್ಸ್ ಮಾಡ್ತಕ್ಕಂಥದ್ದು, ಇನ್ನೊಂದೆಡೆ ರಾಜ್ಯಾದ್ಯಂತ ಹೋರಾಟ ಮಾಡೋದ್ರ ಮೂಲಕ ಒತ್ತಡ ಹೇರ್ತಕ್ಕಂಥ ಪ್ರಯತ್ನವನ್ನು ಕೂಡ ಜಮೀರ್ ಅಹ್ಮದ್ ಮಾಡ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆಗಳು ಜಮೀರ್ ಅಹ್ಮದನ್ನು ಸಂಪುಟದ ಒಳಗಡೆ ಕರೆದುಕೊಂಡು ಬರಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ಕೊಟ್ಟಿಲ್ಲ ಅಂತಕ್ಕಂಥ ಎಲ್ಲರೂ ಕೂಡ ಮನವರಿಕೆ ಆಗಿದೆ. ಯಾಕೆಂತಂದರೆ ಜಮೀರ್ ಅಹ್ಮದ್ ಅವರ ವ್ಯಕ್ತಿತ್ವದ ಬಗ್ಗೆ ಈಗ ಸಹಜವಾಗಿರುವಂಥ ಅನುಮಾನ ಮೂಡಿರುವ ಹಿನ್ನೆಲೆಯಲ್ಲಿ ಜಮೀರ್ ಅಹ್ಮದ್ ಅವ್ರನ್ನ ಸಂಪುಟದ ಒಳಗೆ ತೆಗೆದುಕೊಳ್ಳೋ ಬರೋದ್ರ ಬಗ್ಗೆ ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ತೀರಾ ಕಡಿಮೆ ಅನ್ನುವಂಥ ಮಾತುಗಳು ಕೂಡ ಇದೆ. ಹೀಗಾಗಿ ಅವರು ಅಂತಿಮ ಸುತ್ತಿನ ಒಂದು ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಪಾದರಾಯನಪುರದಲ್ಲಿ ಬಂದ್ ಮಾಡೋದ್ರ ಮೂಲಕ ವಿಧಾನಸೌಧ ಚಲೋ ಮಾಡ್ತಕ್ಕಂಥದ್ದು, ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು, ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು, ಮುಸ್ಲಿಮರ ಪ್ರಾಬಲ್ಯ ಇರತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ನೆನಪು ಮಾಡಿಕೊಡುವ ರೀತಿಯಲ್ಲಿ ಒಂದು ಪ್ರತಿಭಟನೆಗಳನ್ನು ಮಾಡಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಈಗ ನಿರಂತರ ನಡೆದಿದೆ. ಸೊ ಒಟ್ಟಲ್ಲಿ ಸಿದ್ದರಾಮಯ್ಯರ ನೇರವಾಗಿ ಬಹಿರಂಗವಾಗಿ ಜಮೀರ್ ಅಹ್ಮದ್ ಬಗ್ಗೆ ಇರ್ತಕ್ಕಂಥ ಅಸಮಾಧಾನ ಬಹಿರಂಗಪಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗ್ತಾ ಇದೆ. ಆ ಕಾರಣಕ್ಕಾಗಿ 2ನೇ ಪಟ್ಟಿಯಲ್ಲಿ ತಮ್ಮ ಹೆಸರಿರಬೇಕು ಅಂತೇಳಿ ಪ್ರಯತ್ನವನ್ನು ಜಮೀರ್ ಅಹ್ಮದ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾಯಕರನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಏನಾದರೂ ಕೂಡ ಜಮೀರ್ ಅಹ್ಮದ್ ವಿಚಾರದಲ್ಲಿ ಒಂದು ರೀತಿ ನಿರ್ಲಿಪ್ತದವ್ರು ಅಂದರೆ ಎಲ್ಲೋ ಒಂದು ಕಡೆ ನಕಾರಾತ್ಮಕವಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೇ ಆದರೆ ನಿಶ್ಚಯವಾಗಿಯೂ ಕೂಡ 2ನೇ ಪಟ್ಟಿಯಲ್ಲಿ ಜಮೀರ್ ಅಹ್ಮದ್ ಹೆಸರು ಇರುವುದಿಲ್ಲ. ಹಾಗಾಗಿ ಜಮೀರ್ ಅಹ್ಮದ್ ಅವರು ಅಂತಿಮವಾಗಿ ಸಿದ್ದರಾಮಯ್ಯನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಈಗ ಮಾಡ್ತಾ ಇರೋದು ಅದೇ ಕಾರಣಕ್ಕಾಗಿ. ಅಂದರೆ ತಮ್ಮ ಪರವಾಗಿ ಹೇಳುವ ವ್ಯಕ್ತಿಯೇ ಈ ಥರ ನೆಗೆಟಿವ್ ಆಗಿರ್ತಕ್ಕಂಥ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಿದೆ ಆದರೆ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ತಮ್ಮನ್ನು ಪರಿಗಣಿಸಲ್ಲ ಅಂತಕ್ಕಂಥದ್ದು, ಮತ್ತು ಮುಸ್ಲಿಮರ ನಾಯಕತ್ವದಲ್ಲಿ ಇನ್ನು ಬೇರೆಯವ್ರಿಗೆ ಅವಕಾಶಗಳಾಗತ್ತೆ ಇರುವ ಕಾರಣಕ್ಕಾಗಿ ಅದಕ್ಕೆ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಜಮೀರ್ ಅಹ್ಮದ್ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ 1 ಗಂಟೆಗೂ ಹೆಚ್ಚು ಕಾಲ ಸಿದ್ದರಾಮಯ್ಯರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಹೊರಗಡೆ ಬರುವ ಸಂದರ್ಭದಲ್ಲಿ ನಗಾಡ್ಕೊಂಡೇ ಅವರು ಸಿದ್ದರಾಮಯ್ಯ ನಿವಾಸದಿಂದ ಹೊರಟಿದ್ದಾರೆ. ಹಾಗಾಗಿ ಒಂದು ಸುಖಾಂತ್ಯ ಆಗತ್ತೆ, ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ರೆಸ್ಪಾನ್ಸ್ ಸಿಕ್ಕಿದೆ ಅಂತಕ್ಕಂಥ ಅಭಿಪ್ರಾಯ ಮತ್ತು ಆ ರೀತಿಯ ಒಂದು ಮಾತುಗಳನ್ನು ಜಮೀರ್ ಅಹ್ಮದ್ ಅವರ ಆಪ್ತವಲಯ ಹೇಳ್ತಾ ಇರುವಂಥದ್ದು. ಅಜಿತ್, ಪ್ರಶಾಂತ್, 2ನೆಯ ಪಟ್ಟಿಯಲ್ಲೂ ಸ್ಥಾನ ಬರದೇ ಹೋದರೆ ಜಮೀರ್ ಅಹ್ಮದ್ ಪಾಲಿಟಿಕ್ಸ್ ಏನು? ಅಜಿತ್ ನೋಡಿ, ಒಂದು ವೇಳೆ ಜಮೀರ್ ಅಹ್ಮದ್ ಖಾನ್ 2ನೇ ಪಟ್ಟಿಯಲ್ಲೂ ಮಂತ್ರಿ ಸ್ಥಾನ ಸಿಗದೆ ಹೋದರೆ ಜಮೀರ್ ಅಹ್ಮದ್ ಖಾನ್ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಮುಂದುವರಿಯೋದು ಅವ್ರಿಗೆ ಕಷ್ಟ ಆಗುತ್ತೆ. ಎಸ್, ಆ್ಯಂಡ್ ಅವರಿಗೆ ಬೇರೆ ಬೇರೆ ಆಪ್ಷನ್ಸ್ಗಳು ಕೂಡ ಇರ್ಬೋದು. ಏನು ಆಪ್ಷನ್ಸು ಅಂತಕ್ಕಂಥದ್ದು ನನಗನ್ಸುತ್ತೆ ಇಟ್ ಇಸ್ ಟು ಅರ್ಲಿ ಟು ಕಾಲ್. ಆದರೆ ಈಗಷ್ಟೇ ನಾವು ಇಮ್ರಾನ್ ಪಾಷಾ ವಿಡಿಯೋ ನೋಡ್ತಿದ್ದಾಗ ಅನಿಸಿದ್ದು, ಪಾದರಾಯನಪುರ ಬಂದ್ ಮಾಡಿ ವಿಧಾನಸಭೆಯವರೆಗೆ ಬರ್ತಕ್ಕಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತಂದರೆ ಹೌದು, ನಿಮ್ಮ ವಾದವನ್ನು ಹೈಕಮಾಂಡ್ ಇನ್ನೂ ಕೂಡ ಒಪ್ಕೊಂಡಿಲ್ಲ ಅಂತ.
ರೈಟ್. ಒಂದು ವೇಳೆ ಜಮೀರ್ ಅಹ್ಮದ್ ಖಾನ್ರಿಗೆ ಎಕ್ಸ್ಪ್ಲಿಸಿಟ್ಲಿ ಹೈಕಮಾಂಡ್ ಇಲ್ಲ ನಮ್ಮನ್ನು ತೆಗೆದುಕೊಳ್ತೀವಿ ತಲೆ ಕೆಡಿಸ್ಕೋಬೇಡಿ, ಫಸ್ಟ್ ಹಂತದಲ್ಲಿ ತೆಗೆದುಕೊಳ್ಳಿಲ್ಲ ಯಾಕಂದರೆ ಆಡಿಯೋ ಬಂತು, ಈಗ ನಾವು ತೆಗೆದುಕೊಳ್ತೀವಿ ಅನ್ನೋದೇನಾದರೂ ಭರವಸೆ ಕೊಟ್ಟಿದ್ರೆ ಈ ಮಟ್ಟದ ಬಂದನ್ನು ಕರೆದು ಪ್ರತಿಭಟನೆ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಿನ್ನೆ ಮಹದೇವಪ್ಪನವರ ಪರ ಪ್ರತಿಭಟನೆ ನಡೀತು. ಅವರ ಬೆಂಬಲಿಗರಿಗೆ ಗೊತ್ತಿದೆ ಮಹದೇವಪ್ಪನವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಲ್ಲ ಅನ್ನೋದು. ಆ ಕಾರಣದಿಂದಲೇ ಫ್ರೀಡಂ ಪಾರ್ಕ್ನಲ್ಲಿ ನಿನ್ನೆ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಜಮೀರ್ ಅಹ್ಮದ್ ಖಾನ್ ಕೂಡ ಅಜಿತ್ ಇವತ್ತಿನ ಒಟ್ಟಾರೆ ಬೆಳವಣಿಗೆಗಳನ್ನು ನೋಡಿದಾಗ ಜಮೀರ್ ಅಹ್ಮದ್ ಖಾನ್ರಿಗೆ ಸಂಪುಟಕ್ಕೆ ತೆಗೆದುಕೊಳ್ಳೋದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಕಷ್ಟ ಇದೆ. ಯಾಕಂದರೆ ದಿಸ್ ಆಡಿಯೋ ವಿಲ್ ಹಾಂಟ್ ಹೈಕಮಾಂಡ್ ಆಸ್ ವೆಲ್ ಆಸ್ ಜಮೀರ್ ಅಹ್ಮದ್ ಖಾನ್. ಹಾಗಂತ ದೂರ ಇಟ್ಟರೆ ಜಮೀರ್ ಅಹ್ಮದ್ ಖಾನ್ ಕ್ಯಾನ್ ಬಿ ಎ ಸ್ಪಾಯ್ಲರ್ ಫಾರ್ 2028. ಆ ದೃಷ್ಟಿಕೋನದಿಂದ ಈಗ ಡಿ ಕೆ ಶಿವಕುಮಾರ್ ಅವ್ರದ್ದೆಲ್ಲ ಉದ್ದೇಶ ಆಗಿದ್ದು ಜಮೀರ್ ಅಹ್ಮದ್ ಖಾನ್ರನ್ನು ಸ್ವಲ್ಪ ಅವರ ಒಂದು ಪ್ರಭಾವವನ್ನು ಕುಂದಿಸ್ಬೇಕು ಅಂತ. ಬಟ್ ಅವರನ್ನು ಪಾರ್ಟಿಯಿಂದಲೇ ಹೋಗುವಂತೆ ಮಾಡಬೇಕಾ? ಈ ಕಾಲನ್ನು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ತೆಗೆದುಕೊಳ್ಬೇಕಾಗತ್ತೆ. ಈಗ ಸಿದ್ದರಾಮಯ್ಯನವರು ಪಟ್ಟು ಹಿಡಿದು ಜಮೀರ್ ಅಹ್ಮದ್ ಖಾನ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಳುವಂತೆ ಮಾಡೋದು ಸಾಧ್ಯ ಆಗಲ್ಲ ಅನ್ನೋದು ನಿನ್ನೆ ಅವರ ಮಾತುಗಳಿಂದಲೂ ಕೂಡ ಸ್ಪಷ್ಟ. ಪ್ರಾಯಶಃ ಅವರು ಜಮೀರ್ ಅಹ್ಮದ್ ಖಾನ್ರನ್ನ ಯಾಕೆ ತೆಗೆದುಕೊಳ್ಳಿಕ್ಕಾಗ್ತಿಲ್ಲ ಅನ್ನೋದನ್ನ ಮುಸ್ಲಿಂ ಸಮುದಾಯಕ್ಕೆ ಹೇಳುವ ಪ್ರಯತ್ನ ಮಾಡಿದ್ರು. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ನಾನು ಅಂದರೆ ಅವ್ರ ಪಾರ್ಟಿ ವಿರುದ್ಧನೇ ಮಾಡಿದರೆ ನಾನೆಂತ ಮಾಡಲಿ ಅನ್ನುವ ರೀತಿಯಲ್ಲಿ ನಿನ್ನೆ ಅವರ ಒಟ್ಟಾರೆ ಮಾತುಗಳಿತ್ತು. ಹೀಗಿರುವಾಗ ನನಗನ್ಸುತ್ತೆ ಜಮೀರ್ ಅಹ್ಮದ್ ಖಾನ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಳೋದು ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ಗೂ ಈಗ ಮನಸ್ಸಿರ್ಬೋದು. ವೀಕೆಂಡ್ ಜಮೀರ್ ಅಹ್ಮದ್ ಖಾನ್ ಮೇ ಸೂಟ್ ಡಿ ಕೆ ಶಿವಕುಮಾರ್ ಆಲ್ಸೋ. ಯಾಕಂದ್ರೆ ಅವ್ರಿಗೇನು ಮುಸ್ಲಿಂ ಮತಗಳು ಆ ಕಡೆ ಹೋಗಲಿ ಅನ್ನೋದಿಲ್ಲ. ಹೌದು. ಆದರೆ ಈಗ ತೆಗೆದುಕೊಳ್ಳೋದು ಹೇಗೆ ಅನ್ನೋದು ಹೈಕಮಾಂಡ್ಗೂ ಕೂಡ ಒಂದು ಪೇಚಿನ ಸಂಗತಿ. ನಿಮ್ಮ ವಿರುದ್ಧ ಆಡಿಯೋ ಇದೆ, ಆಡಿಯೋ ಬಗ್ಗೆ ನೀವು ಒಂದು ನಿಷ್ಕರ್ಷೆಗೆ ಬಂದು ಒಂದು ಹೇಳಬೇಕಲ್ಲ, ಜಜ್ಮೆಂಟ್ ಕೊಡಬೇಕಲ್ಲ ಹೈಕಮಾಂಡ್. ಅದಕ್ಕೆ ಹೌದು, ಅದು ಆಡಿಯೋ ನಿಜಾನ ಸುಳ್ಳ ಏನು ಅದರ ಕಥೆ ಏನು ಅನ್ನೋದನ್ನು ಹೇಳಬೇಕಲ್ಲ. ಹೀಗಿರುವಾಗ ನನಗನ್ಸುತ್ತೆ ತೆಗೆದುಕೊಳ್ಳೋದು ಕಷ್ಟ ಇದೆ. ಬಟ್ ಬಿಟ್ಟರು ಕಾಂಗ್ರೆಸ್ನ ವೋಟ್ ಒಡೆಯುವ ಒಂದು ಹೊಸ ಪೊಲಿಟಿಕಲ್ ಪಾರ್ಟಿಗೆ ಅಥವಾ ಹೊಸ ಪೊಲಿಟಿಕಲ್ ಫಾರ್ಮೇಷನ್ಗೆ ಜಮೀರ್ ಅಹ್ಮದ್ ಖಾನ್ ಕಾರಣ ಕೂಡ ಆಗ್ಬೋದು. ಗೊತ್ತಿಲ್ಲ, ಈಗಲೇ ನಾವು ಏನನ್ನೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಬಟ್ BBMP ಚುನಾವಣೆ ಇದೆ, ಈಗ ರಾಮಲಿಂಗಾರೆಡ್ಡಿ ಅಸಮಾಧಾನ, ಜಮೀರ್ ಅಹ್ಮದ್ ಖಾನ್ ಅಸಮಾಧಾನ. BBMP ಚುನಾವಣೆಗಳನ್ನು ಹೆಂಗೆ ನಡೆಸೋದು? ಹೌದು, ಆಯಿತು. BBMP ಆದಮೇಲೆ ನಿಮಗೆ 2028 ಇಸ್ ವೆರಿ ಕ್ರೂಷಿಯಲ್. ಮುಸ್ಲಿಂ ಸಮುದಾಯದ ಮತಗಳನ್ನು ಜಮೀರ್ ಅಹ್ಮದ್ ಖಾನ್ ಮತ್ತೊಂದು ಕಡೆ ಒಯ್ದು ಅಲ್ಲ, ಬೇರೆ ಏನಾದ್ರು ಪ್ಲಾನ್ ಇರಬೇಕಲ್ಲ ಇವರಿಗೆ. ಅನ್ಡೌಟೆಡ್ಲಿ ಜಮೀರ್ ಅಹ್ಮದ್ ಖಾನ್ ಮುಸ್ಲಿಂ ಸಮುದಾಯದ ಮೋಸ್ಟ್ ಪಾಪ್ಯುಲರ್ ಲೀಡರು. ಅವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳದೆ ಹೋದರೆ ಅಸಮಾಧಾನ ಆಗುತ್ತೆ. ಪ್ಲಾನ್ ಬಿ ಇದೆಯಾ ಮುಸ್ಲಿಂ ಓಟಿಗೆ? ಪ್ಲಾನ್ ಈಗ ಮುಸ್ಲಿಮರಿಗೆ ಜಮೀರ್ ಅಹ್ಮದ್ ಖಾನ್ರಿಗೆ ಪ್ಲಾನ್ ಬಿ ಇರ್ಬೋದು. ಜಮೀರ್ ಅಹ್ಮದ್ ಖಾನ್ರಿಗೆ ಪ್ಲಾನ್ ಬಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಕಾಂಗ್ರೆಸ್ ಕೂಡ ಅವರನ್ನು ಬಿಡುವ ಇಚ್ಛೆ ಉಂಟಾ ಅಥವಾ ಅವರನ್ನು ದುರ್ಬಲಗೊಳಿಸುವ ಇಚ್ಛೆ ಇತ್ತ? ಇದು ಪ್ರಾಯಶಃ ಹೈಕಮಾಂಡ್ ನೋಡುತ್ತೆ. ಇಲ್ಲ ಒಂದೇನೋ ಕ್ಷಮಾಪಣೆ ಬರೆದು ಕೊಟ್ಟು ಹಿಂಗೆ ಮಾಡಿನೂ ಕ್ಯಾಬಿನೆಟಲ್ಲಿ ತೆಗೆದುಕೊಳ್ಬೋದು. ಓಕೆ, ಇಲ್ಲ ನನ್ನ ತಪ್ಪಾಯಿತು ಅಂತ ಹೋಗಿ ಹೇಳಿ. ಯಾಕಂದರೆ ಜಮೀರ್ ಅಹ್ಮದ್ ಖಾನ್ರನ್ನ ಬಿಟ್ಟು ಒಂದು ಬಾಗಲ ಓಪನ್ ಮಾಡ್ದಂಗೆ ಆಗತ್ತೆ. ಮೇ ಬಿ ಕಾಂಗ್ರೆಸ್ನಲ್ಲೂ ಕೂಡ ಆ ಚಿಂತನೆ ಇದೆ. ಹೀಗಾಗಿ ಹೈಕಮಾಂಡ್ ಅವರನ್ನು ಬಿಡ್ಲಿಕ್ಕೆ ಒಪ್ಪತ್ತ. ಈಗ ನೋಡಿ, ಮೊನ್ನೆ ಇಡೀ ಕ್ಯಾಬಿನೆಟ್ನಲ್ಲಿ ಹೈಕಮಾಂಡ್ ಹೇಳಿದ್ದು ಜಾಸ್ತಿ ನಡೆದಿದೆ. ಹೌದು, ಡಿ ಕೆ ಶಿವಕುಮಾರ್ ಹೇಳಿದರು ಅನ್ನುವ ಕಾರಣಕ್ಕೋಸ್ಕರ ಏನು ಅವರು ಹೈಕಮಾಂಡ್ನವರು ಮಂತ್ರಿಮಂಡಲ ರಚನೆ ಮಾಡಿಲ್ಲ, ತಮ್ಮ ಒಂದು ವಿಟೋವನ್ನು ಉಪಯೋಗಿಸಿ ಮಾಡಿದ್ದಾರೆ. ಹೀಗಾಗಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಫೈನಲ್ ಕಾಲ್. ಕೆ ಸಿ ವೇಣುಗೋಪಾಲ್ ತಮ್ಮ ಪರಮಾಪ್ತನನ್ನು ಉಳಿಸ್ಕೊಳ್ತಾರ ಅಥವಾ ಉಳಿಸ್ಕೊಳ್ಳಿಕ್ಕಾಗದೇ ಇರುವ ರೀತಿಯಲ್ಲಿ ಆಡಿಯೋ ಎದುರುಗಡೆ ಇರೋದ್ರಿಂದ ಏನನ್ನೂ ಮಾಡಲಿಕ್ಕಾಗಲ್ವಾ? ಇವೆಲ್ಲವೂ ಕೂಡ ಅಂತಿಮವಾಗಿ ಚರ್ಚೆಗೆ ಕೂತಾಗ ಡಿಸೈಡ್ ಆಗುತ್ತೆ. ಈಗಲೇ ಡಿಸೈಡ್ ಆಗುತ್ತೆ ಅಂತಿಲ್ಲ. ಆದರೆ ಘಟನಾವಳಿಗಳನ್ನು, ದೃಶ್ಯಗಳನ್ನು, ವಿಡಿಯೋಗಳನ್ನು ನೋಡ್ತಾ ಇದ್ದಾಗ ಜಮೀರ್ ಅಹ್ಮದ್ ಖಾನ್ ತುಂಬ ವೀಕ್ ವಿಕೆಟ್ನಲ್ಲಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ವೀಕ್ ವಿಕೆಟ್ನಲ್ಲಿದ್ದಾರೆ, ನೋ ಡೌಟ್. ಅವ್ರಿಗೆ ಬ್ಯಾಟಿಂಗ್ ಸಿಗುತ್ತೋ ಇಲ್ವೋ ವಿ ಡೋಂಟ್ ನೋ. ಪ್ರಾಯಶಃ ಚರ್ಚೆ ನಂತರ ಅಂತಿಮವಾಗುತ್ತೆ. ಬಟ್ ಭಾಳ ವಲ್ನರೇಬಲ್ ಸ್ಥಿತಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅಂತೂ ಕಾಣ್ತಿದ್ದಾರೆ. ಅಲ್ಲ, ಈಗ ಕ್ಯಾಬಿನೆಟ್ನಲ್ಲಿ ತಮ್ಮ ಮ್ಯಾಕ್ಸಿಮಮ್ ಜನರನ್ನು ಸಿದ್ದರಾಮಯ್ಯನವ್ರು ಇಡೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದು ಹೌದು, ಎಲ್ರಿಗೂ ಗೊತ್ತಿರುವಂಥದ್ದೇ. ಅವರು ಸತೀಶ್ ಜಾರಕಿಹೊಳಿ ಅವ್ರ ಪರವಾಗೂ ಬ್ಯಾಟಿಂಗ್ ಮಾಡಿಲ್ವಂತೆ, MB ಪಾಟೀಲ್ರ ಪರವಾಗೂ ಬ್ಯಾಟಿಂಗ್ ಮಾಡಿಲ್ಲ, ಜಮೀರ್ ಅಹ್ಮದ್ ಖಾನ್ ಪರವಾಗೂ ಇಲ್ಲ. ಮತ್ತು ಯಾರು ಹಂಗಿದ್ರೆ ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯನವರ ಹ್ಯಾಂಡು ಅಂತ?
ಅಜಿತ್, ಅನೇಕ ಬಾರಿ ಏನಾಗುತ್ತೆ, ದೊಡ್ಡ ದೊಡ್ಡ ಮಾಸ್ ಲೀಡರ್ಗಳು ಕೊನೆಗೆ ಅಪ್ಪಂದರಾಗ್ತಾರೆ. ಇದು ಎಲ್ಲ ಮಾಸ್ ಲೀಡರ್ಗಳ ಒಂದು ಅಧ್ಯಾಯ ಇದು. ಯಾಕಂದರೆ ಕೊನೆಗೆ ಮಗನನ್ನು ಸೆಟ್ಲ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಅಪ್ಪನ ಒಂದು ಇಚ್ಛೆ ಆಗಿರುತ್ತೆ. ಹೌದು. ಹೀಗಾಗಿ ಪ್ರೇಮ ಉಳಿದದ್ದೆಲ್ಲಕ್ಕಿಂತ ದೊಡ್ಡದಾಗ್ಬಿಡುತ್ತೆ. ಹೀಗಾಗಿ ನಿಮ್ಮ ವಿಟೋ ಪವರ್ ಇರುತ್ತಲ್ಲ, ಆ ವಿಟೋ ಈಗ ನೀವು ಯಾರನ್ನಾದರೂ ಮಾಡಿಸ್ಬೇಕು ಅಂತಂದರೆ ನೀವು ಫಸ್ಟ್ ಅವ್ರ ಹೆಸರು ಹೇಳಬೇಕು. ಹೌದು. ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಹಿಂಗೆ ಆಗಿತ್ತು. ಸಿದ್ದರಾಮಯ್ಯನವರೇ ಮಾಡಿದ್ರು ಅದನ್ನು. ಪ್ರಿಯಾಂಕ್ ಖರ್ಗೆ ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅಂದಾಗ ಖರ್ಗೆ ಅವರು ಆ ವಿಟೋ ಪವರ್ ನಡೀತಿರಲಿಲ್ಲ. ಕರೆಕ್ಟ್. ಈಗ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಕೂಡ ಅದೇ ಸ್ಥಿತಿಯಲ್ಲಿದ್ದಾರೆ. ಆದರೆ ಬಿ ಕೆ ಹರಿಪ್ರಸಾದ್ ಈಗ KPCC ಅಧ್ಯಕ್ಷರಾದರು, ಪರಮೇಶ್ವರ್ DCM ಆದರು. ಇದರಲ್ಲಿ ಸಿದ್ದರಾಮಯ್ಯನವರ ಮಾತು ಕೇಳಿ ಅದನ್ನು ಮಾಡಲಾಯ್ತಾ ಅಥವಾ ಸಿದ್ದರಾಮಯ್ಯನವ್ರಿಗೂ ಕೂಡ ಚೆಕ್ಮೇಟ್ ಇಡುವ ರೀತಿಯಲ್ಲಿ ಮಾಡಲಾಯ್ತಾ, ಇದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತಾ ಹೋಗುತ್ತೆ. ಕರೆಕ್ಟ್. ಆದರೆ ಒಂದಂತೂ ನಿಜ, ಸಿದ್ದರಾಮಯ್ಯನವರು ಇಳಿಯುವಾಗ ಏನೊಂದು ಆತಂಕ ಕಾಂಗ್ರೆಸ್ನಲ್ಲಿ, ನಾವು ಪತ್ರಕರ್ತರು ಕೂಡ ಮಾತಾಡ್ತಿದ್ವಲ್ಲ, ಎಲ್ಲವನ್ನ ಸಿದ್ದರಾಮಯ್ಯನವರೇ ಡಿಸೈಡ್ ಮಾಡ್ತಾರೆ. ಹೌದು, ಹಂಗಿಲ್ಲ, ಅಂಥ ಸ್ಥಿತಿ ಇಲ್ಲ. ಬಟ್ ಆನ್ ದ ಕಾಂಟ್ರರಿ ಎಲ್ಲವನ್ನ DK ಶಿವಕುಮಾರ್ ಹೇಳದಂಗೆ ನಡೆಯುತ್ತೆ ಅನ್ನುವ ಸ್ಥಿತಿಯೂ ಇಲ್ಲ. ಇದೊಂದು ವಿಚಿತ್ರ ಆಗಿದೆ. ಈಗ ಹೈಕಮಾಂಡ್ ಏಕಾಏಕಿ ಬಲಶಾಲಿಯಂತೆ ವರ್ತಿಸ್ತಾ ಇದೆ. ಹೌದು. ಅದರ ಪರಿಣಾಮವನ್ನು ನಾವು ರಾಮಲಿಂಗಾರೆಡ್ಡಿ ಮತ್ತು ಕೃಷ್ಣ ಬೈರೇಗೌಡರ ಜಗಳದಲ್ಲಿ ನೋಡ್ತಾ ಇದ್ದೀವಿ. ರೈಟ್. ಏನಾದ್ರು ಮಾಡ್ಕೊಳ್ಳಿ, ನಾವು ಖಾತೆ ಬದಲಾವಣೆ ಮಾಡಲ್ಲ ಅಂತ. ಮತ್ತು ಏನಾದರೂ ಮಾಡ್ಕೊಳ್ಳಿ, ನಾವು ಯಾರನ್ನು ಕೇಳದೆ ಖಾತೆ ಹಂಚಿಕೆ ಮಾಡ್ತೀವಿ ಅನ್ನೋದನ್ನು ಹೈಕಮಾಂಡ್ ಹೇಳ್ತು. ಹೌದು. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್ ಗೇಮ್. ಎಸ್. ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.